ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ಕುಂಬಳಕಾಯಲ್ಲಿ ಸಾಂಬಾರು ಮಾಡ್ಕೊಂಡಿರ್ತೀರ, ಪಲ್ಯ ಮಾಡ್ಕೊಂಡಿರ್ತೀರ, ಯಾವತ್ತಾರ ಒತ್ತು ಶಾವಿಗೆ ಸಿಹಿ ಕುಂಬಳಕಾಯಲ್ಲಿ ಮಾಡ್ಕೊಂಡಿದ್ದೀರಾ, ಒಂದ್ಸಲ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಕುಂಬಳಕಾಯಿ ಮಾತಂದಾಗೆಲ್ಲ ಮತ್ತೆ ಮತ್ತೆ ಮಾಡ್ಕೊತೀರಾ. ಅಷ್ಟು ಟೇಸ್ಟಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡೋಕೆ ಅಷ್ಟೇ ಕಲರ್ಫುಲ್ ಆಗಿರುತ್ತೆ, ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಅಕ್ಕಿ ಶಾವಿಗೆ ಮಾಡ್ಕೊಳ್ಳೋದ್ರ ಬದಲು ಕುಂಬಳಕಾಯಿ ಒತ್ತು ಶಾವಿಗೆ ಹಾಗೇನೆ ಕಾಯಲು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಮಾಡೋದ್ರ ಬದಲು ಈ ಥರ ಡಿಫ್ರೆಂಟ್ ಆಗಿ ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೊಳ್ಳಿ. ಅಡುಗೆ ತಿನ್ನೋರ್ಗು ಮಾಡೋರ್ಗು ತುಂಬಾ ಖುಷಿಯಾಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಅದನ್ನು ತಿಳ್ಳನ್ನೆಲ್ಲ ಈ ಥರ ಬೀಜ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರದ್ದು ಸಿಪ್ಪೆನ ತೊಗೋಬೇಕಾಗುತ್ತೆ. ನಾನಿಲ್ಲಿ 3 ಪೀಸ್ ಆಗೋಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು 1/4 kg ಆಗೋಷ್ಟು ಕುಂಬಳಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರಿ, ಎಷ್ಟು ಕ್ವಾಂಟಿಟಿಲಿ ಅನ್ನೋದ್ರ ಮೇಲೆ ನೀವು ಜಾಸ್ತಿನ ಮಾಡ್ಕೋಬೇಕಾಗುತ್ತೆ. ಇದ್ರ ತಿಳ್ಳನ್ನೆಲ್ಲ ಈ ಥರ ಪೂರ್ತಿಯಾಗಿ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ಅದು ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ ಸಿಪ್ಪೆನ ಈ ಥರ ಎರ್ಕೊಳ್ಳೋಣ. ನೋಡಿ, ಈ ಥರ ಪೂರ್ತಿಯಾಗಿ ಸಿಪ್ಪೆ ಎಲ್ಲನೂ ಎರ್ಕೋಬೇಕಾಗುತ್ತೆ. ಕುಂಬಳಕಾಯಿನ ಎಳೆಯೋದನ್ನು ತಗೊಳಕ್ಕೆ ಹೋಗ್ಬಿಡಿ, ಬಲ್ತಿರೋದನ್ನು ತೊಗೊಳ್ಳಿ. ಅದು ಬೀಜ ಎಲ್ಲ ಗಟ್ಟಿಯಾಗಿ ಬರುತ್ತಲ್ಲ ಅದನ್ನು ಆ ಥರ ಬಲ್ತಿರೋದನ್ನು ನೋಡಿ ಚೆನ್ನಾಗಿರೋದನ್ನು ತೊಗೊಳ್ಳಿ. ನೋಡಿ, ಈ ಥರ ಈಗ ಸಿಪ್ಪೆ ಎಲ್ಲದನ್ನು ಎರ್ಕೊಂಡು ಚಿಕ್ಕ ಚಿಕ್ಕದಾಗಿ ನಾವು ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪದಲ್ಲ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲದನ್ನು. ಇದಾಗಿದೆ, ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಆಗಿದೆ. ಈಗ ಇದನ್ನು ಒಂದು ಬಟ್ಲಲ್ಲಿ ನೀರು ತೊಗೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಎಲ್ಲದನ್ನು ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀರಿಗೆ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಈಗ ಇದಾಗಿದೆ, ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ನಾವು ತೊಳೆದಿಟ್ಕೊಂಡಿರೋ ಕುಂಬಳಕಾಯಿನ ಇದರೊಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನುಣ್ಣಗೆ ಪೇಸ್ಟ್ ಆಗಬೇಕು. ಇದು ತರ್ತರಿಯಾಗಿ ಏನೂ ಇರಬಾರ್ದು, ಪೂರ್ತಿಯಾಗಿ ಪೇಸ್ಟ್ ಆಗಬೇಕು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಹಾಕ್ಕೊಂಡು ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಈಗ ನಾನೊಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ನಾವು ರುಬ್ಬಿಟ್ಕೊಂಡಿರೋ ಕುಂಬಳಕಾಯಿನ ಇದರೊಳಗಡೆ ಹಾಕೊಳ್ಳೋಣ. ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 1-2 ನಿಮಿಷ ಚೆನ್ನಾಗಿ ಹಾಗೆಯೇ ಬೇಯಿಸ್ಕೋಬೇಕಾಗುತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅಲ್ಲಿವರೆಗೂ ಕೂಡ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಥರ ಮತ್ತೆ ಗಟ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ಶಾವಿಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕುಂಬಳಕಾಯಿ ಶಾವಿಗೆ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದು ರೆಡಿಯಾಗಿದೆ. ಒಂದು 2-3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ. ಈ ಥರ ನೋಡಿ, ಈ ಒಂದು ಗಟ್ಟಿಯಾಗಿ ಬರುತ್ತೆ ಹಲ್ವಾ ಥರ. ಆ ಒಂದು ಟೈಮಲ್ಲಿ ನಾವಿಲ್ಲಿ ನಾನು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ನಾನಿಲ್ಲಿ ನೀರನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಕುಂಬಳಕಾಯಿದು ರುಬ್ಕೊಳ್ಳೋದಕ್ಕೆ ಏನು ನೀರು ಯೂಸ್ ಮಾಡಿದೆ ಅಷ್ಟೇ ಹಾಕಿರೋದು. ಇದಕ್ಕೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹೊಂದಿಸ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವುದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಗಟ್ಟಿಯಾಗಿ ನಾವು ಮಾಮೂಲಿ ಶಾವಿಗೆ ಎಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಈಗ ಇದಾಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಿಗೆ ಸ್ವಲ್ಪ ನಾದ್ಕೊಳ್ಳೋಣ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ, 1-2 ನಿಮಿಷ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದಾಗಿದೆ. ಇದನ್ನೊಂದು ಬೇರೊಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೊಳ್ಳಿ. ಪೂರ್ತಿಯಾಗಿ ಆರೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಬಿಸಿ ಇದೆಯೋ ಒಂದು ಕೈಗೆ ಸ್ವಲ್ಪ ನೀರನ್ನು ಮಾಡಿಕೊಂಡು ಬಿಸಿ ಇದ್ದಾಗಲೇ ನಾದ್ಕೋಬೇಕಾಗುತ್ತೆ. ಈಗ ನೀವು ನಾನಿಲ್ಲಿ ಚಕ್ಲಿ ಮಾಡ್ತೀವಲ್ಲ ಇದರಲ್ಲಿ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಹಿಡಿಯುತ್ತೆ ಅನ್ನೋದನ್ನು ನೋಡಿ ಈ ಥರ ಉಂಡೆನ ಮಾಡ್ಕೊಳ್ಳೋಣ. ಈಗ ಇದಾಗಿದೆ. ನೀವು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಅದು ಈ ಚಕ್ಲಿ ಒಳಗೂ ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಈ ಥರ ಇದಕ್ಕೆ ನಾವು ಇದನ್ನು ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾನಿಲ್ಲೊಂದು ಬಾಳೆದೆಲೆ ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ ಬಾಳೆದೆಲೆ ಮೇಲೆ ನಾನಿಲ್ಲಿ ಒತ್ಕೋತಿದ್ದೀನಿ. ನೀವು ಬೇಕು ಅಂದರೆ ಪ್ಲೇಟ್ ಅಥವಾ ಹಾಗೆಯೇ ಒತ್ಬಿಟ್ಟು ಕೂಡ ಹಾಕ್ಬೋದು. ನಾನು ಬಾಳೆದೆಲೆ ಇತ್ತು, ಹಾಗಾಗಿ ಬಾಳೆದೆಲೆನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವೊಂದು ಸೈಜಲ್ಲಿ ಬೇಕು ಅನ್ನೋದು ನೋಡಿ, ಎಷ್ಟು ಅಗಲ ಬೇಕು ಅನ್ನೋದು ನೋಡಿ ಒತ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಎಲ್ಲೂ ಕಟ್ಟಾಗ್ದಂಗೆ ಏನೂ ಆಗ್ದಂಗೆ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹುಡಿಯಾಗೂ ಕೂಡ ಬರುತ್ತೆ. ಈಗ ನಾನು ಇದೇ ಥರ ಎಲ್ಲ ಶಾವಿಗೆನೂ ಕೂಡ ನಾನಿಲ್ಲಿ ಒತ್ಕೋತಾ ಇದ್ದೀನಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಕಲರ್ಫುಲ್ಲಾಗಿ ನೋಡೋದಕ್ಕೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲ ಶಾವಿಗೆನೂ ಒತ್ಕೊಂಡು ಆಗಿದೆ. ನಾನಿಲ್ಲಿ ಫಸ್ಟೇ ನಾನು
ಇಡ್ಲಿ ಪಾತ್ರೆನ ನಾನು ಇಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ, ಅದರ ಮೇಲೆ ನಾನು ಇಲ್ಲಿ ನಿಧಾನಕ್ಕೆ ಇಟ್ಕೊತೀನಿ. ನೀವು ಬಾಳೆದೆಲೆ ಇಲ್ಲ ಅಂದರೆ ಒತ್ತುಬಿಟ್ಟು ಡೈರೆಕ್ಟಾಗಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಪ್ಲೇಟ್ ಮೇಲೆ ಹಾಗೆಯೇ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಈಗ ಇದೊಂದು 10 ನಿಮಿಷ ಬೇಯೋದಕ್ಕೆ ಹಾಗೆ ಬಿಟ್ಬಿಡೋಣ ಸ್ಟೀಮಲ್ಲಿ. ಅಷ್ಟರಲ್ಲಿ ನಾವಿಲ್ಲಿ ಇದು ಬೇಯೋದ್ರಲ್ಲಿ ಕಾಯೆಲ್ಲನ ನಾವಿಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಒಡ್ಕ ಆಗೋಷ್ಟು ಕಾಯನ್ನು ತೊಗೊಂಡು ತುರಿದು ಹಾಕೋತಿದ್ದೀನಿ. ಹಾಗೆಯೇ 1 ಕಪ್ ಆಗೋಷ್ಟು ಬೆಲ್ಲನೂ ಕೂಡ ನಾನು ಇದನ್ನು ಕೂಡ ಸಣ್ಣಕ್ಕೆ ತುರ್ಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 3 ರಿಂದ 4 ಏಲಕ್ಕಿ ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಕೂಡ ಪೇಸ್ಟ್ ಥರ ನೋಡಿ ಈಗ ಇಷ್ಟ ಆಗಿದೆ. ಇದಾದರೆ ಸಾಕು. ಇದನ್ನು ನಾವು ಯಾವುದ್ರಲ್ಲಿ ಮಾಡ್ತೀವೋ ಆ ಒಂದು ಪಾತ್ರೆಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕನ್ನು ಹಾಕ್ಕೊಂಡು ಹಾಗೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಎಷ್ಟು ಬೇಕು ಅನ್ನೋದು ನೋಡಿ, ಗಟ್ಟಿ ನಿಮಗೆ ಯಾವ ಒಂದು ಅಳತೆಯಲ್ಲಿ ಬೇಕು ಅನ್ನೋದು ನೋಡಿ ನೀರನ್ನು ಇವಾಗಲೇ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದನ್ನು ಬೇಯಿಸೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಇದು ರೆಡಿ ಆಗುತ್ತೆ. ಜಾಸ್ತಿ ಬೇಯಿಸೋದು ಕುದಿಸೋದು ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು ಕಾಯೆಲ್ಲ ಒಂದು 2-3 ನಿಮಿಷದಲ್ಲಿ. ಇದು ಕೂಡ ಆಗಿದೆ, ಇದು ಕೂಡ ಬೆಂದಿದೆ ನೋಡ್ಬೋದು. ಒಂದು 10 ನಿಮಿಷ ಆಗಿದೆ. ಈಗ ಇದನ್ನು ತೆಗೆದ್ಬಿಟ್ಟು ನಾವು ಕಾಯೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನೇ ಮಾಡ್ಕೊಳ್ಳೋಣ. ಅದು ಒಂದು ಕುದಿ ಸಿಂಪಲ್ ಅಂದರೆ ತುಂಬಾ ಕುದಿಬಾರ್ದು, ಹಾಗೆ ಸ್ವಲ್ಪ ಕುದಿ ಬರ್ತಿದೆ ಅನ್ನೋ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು. ಕಾಯಲ್ಲಿ ಇಷ್ಟೇ ಸಿಂಪಲ್ಲು, ಬೇಗ ಒಂದು 2 ನಿಮಿಷದಲ್ಲಿ ಆಗೋಗುತ್ತೆ. ಈಗ ಇದು ರೆಡಿಯಾಗಿದೆ. ಸ್ವಲ್ಪ ಪಾತ್ರೆ ಎಲ್ಲ ಸ್ವಲ್ಪ ಬಿಸಿ ಆದರೆ ಕಾಯಲ್ಲಿ ರೆಡಿ ಅಂತ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಕಾಯಲ್ಲಿ ಜೊತೆಗೆಲ್ಲ ನಾಟಿ ಕೋಳಿ ಸಾಂಬಾರು ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ. ಉದುದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಕಟ್ ಹಾಕ್ದಂಗೆ ಸಾಫ್ಟಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನಿಲ್ಲಿ ಕಾಯರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮಿಸ್ ಮಾಡ್ದಂಗೆ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.